ಏನ್ ಗೊತ್ತಾ, ಈ ವರ್ಷ ಅಂದ್ರೆ ಎವ್ರಿ ಮಂತ್ ಬರೋ ಸ್ಯಾಲ್ರಿಯಲ್ಲಿ ಮಿನಿಮಮ್ ಒಂದು 200 ರುಪೀಸ್ನ ಪ್ಲಾಂಟ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಇಂಡೋರ್ ಆದ್ರೂ ಓಕೆ, ಔಟ್ಡೋರ್ ಆದ್ರೂ ಓಕೆ. ಚಿಕ್ಕ ಚಿಕ್ಕ ಗಿಡಗಳು, ಯಾಕಂದ್ರೆ ಯೂಶಲಿ ಕೆಲವು ಬಾಡಿಗೆ ಮನೆಗಳಲ್ಲಿ ದೊಡ್ಡ ದೊಡ್ಡ ಗಿಡ ಎಲ್ಲ ತಂದು ಮೇಂಟೈನ್ ಮಾಡೋದು ಕಷ್ಟ. ಯಾಕಂದ್ರೆ ಬಿಸಿಲು ಇರೋದಿಲ್ಲ ಪ್ರಾಪರ್ ಆಗಿ, ಮತ್ತೆ ಇಡೋದಕ್ಕೆ ಸಹ ಜಾಗ ಇರೋದಿಲ್ಲ. ಹಾಗಾಗಿ ಇಂಡೋರ್ ಪ್ಲಾಂಟ್ಸ್ ಆದ್ರೂ ಓಕೆ, ಔಟ್ಡೋರ್ ಪ್ಲಾಂಟ್ಸ್ ಆದ್ರೂ ಓಕೆ. ಇದು ನನ್ನ ಕಾನ್ಸೆಪ್ಟ್. ಹೇಗೆ ಅನ್ನಿಸ್ತು? ಹೇ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ಬ್ಲಾಗ್ಸ್. ಏನ್ ಗೊತ್ತಾ, ಅಂತೂ ಇಂತೂ 4:30 ಆಯ್ತು, ನನ್ನ ಆಫೀಸ್ ಕೆಲಸ ಮುಗೀತು. ಫುಲ್ ಖುಷಿ. ಆಫೀಸ್ ಕೆಲಸ ಮುಗೀತು ಅಂತ ಖುಷಿ ಪಡ್ಬೇಕೋ ಅಥವಾ ಮನೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಖುಷಿ ಪಡ್ಬೇಕೋ ಗೊತ್ತಿಲ್ಲ. ಈ ಆಫೀಸ್ಗೆ ಹೋಗುವಾಗ ಹೇಗೋ ಮಾರ್ನಿಂಗ್ ಅಲ್ಲೇ ತಿಂಡಿ ಮಾಡಿ ಪಾತ್ರೆನೂ ಎಲ್ಲ ತೊಳೆದ್ಬಿಟ್ಟು ಒಂದ್ ರೇಂಜ್ಗೆ ಕ್ಲೀನ್ ಮಾಡಿ ಆಫೀಸ್ಗೆ ಹೋಗಿ ಬರ್ತೀವಿ. ಮತ್ತೆ ಈವ್ನಿಂಗ್ ಬಂದ್ರೆ ಸಾಂಬಾರ್ ಇರುತ್ತೆ, ಮುದ್ದೆ ಮಾಡ್ಕೊಳ್ಳೋದಷ್ಟೇ, ಅಥವಾ ನೈಟ್ ಡಿನ್ನರ್ ಮಾಡ್ಕೊಳ್ಳೋದಷ್ಟೇ ಇರುತ್ತೆ ಕೆಲಸ. ಬಟ್ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಆಗಲ್ಲ. 7:30ಗೆ ಲಾಗಿನ್ ಆಗಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರೆ 4:30 ಆಗೋವರೆಗೂ ಅದೇ ಕೆಲಸನೇ, ಒಂದಲ್ಲ ಒಂದು ಆಫೀಸ್ ಕೆಲಸ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮನೆ ಕೆಲಸ ಮಾಡ್ಲಿಕ್ಕೆ ಟೈಮು ಸಿಗಲ್ಲ. ಹೇಗಿದ್ರು ಮನೆಯಲ್ಲೇ ಇರ್ತೀನಲ್ವಾ, ಮಾಡ್ಕೊಂಡ್ರೆ ಆಯ್ತು ಅನ್ನೋದು ಒಂದು ಉದಾಸೀನ ಇದ್ಬಿಡುತ್ತೆ. ಸೊ ಹಾಗಾಗಿ 4:30ವರೆಗೂ ಇದ್ದೊಳೋದಿಲ್ವಾ. ಸೊ ಕಸ ಅಲ್ಲೇ ಇರುತ್ತೆ, ಸಿಂಕಲ್ಲಿರೋ ಪಾತ್ರೆಗಳಲ್ಲೇ ಇರುತ್ತೆ, ಬಟ್ಟೆನೂ ವಾಶ್ ಆಗಿರೋದಿಲ್ಲ, ಏನೂ ಇಲ್ಲ. ಸೊ ಬನ್ನಿ ಇವಾಗ ಮನೆ ಕೆಲಸಕ್ಕೆ ಚೆಕ್ ಇನ್ ಆಗೋಣ. ಫಸ್ಟು ಒಂದ್ ಕಡೆ ಬಟ್ಟೆಗಳನ್ನ ವಾಶ್ಗೆ ಹಾಕ್ಬಿಡೋಣ. ಅದು ಹೇಗೋ ಅದ್ರ ಪಾಡ್ಗೆ ಅದು ಆಗ್ತಿರುತ್ತೆ. ಆಮೇಲೆ ಬೇಕಿದ್ರೆ ನಾನು ಮಿಕ್ಕಿದ ಕೆಲಸಗಳು ಮಾಡ್ಕೊಬೋದು ಅಂತ ಹೇಳಿ ಫಸ್ಟೇ ಎಲ್ಲ ಬಟ್ಟೆಗಳನ್ನೂ ಒಗೆಯೋದಕ್ಕೆ ಹಾಕ್ತಾ ಇದ್ದೆ. ಏನು ಗೊತ್ತಾ, ನನಗೆ ಈ ವಾಷಿಂಗ್ ಮಿಷಿನ್ ತೊಗೊಳಕ್ಕೂ ಮುಂಚೆ ಅಯ್ಯೋ ವಾಷಿಂಗ್ ಮಿಷಿನ್ ಬೇಡ, ಅದ್ರಲ್ಲಿ ಅಷ್ಟು ನೀಟಾಗಿ ಆಗುತ್ತೋ ಇಲ್ವೋ, ಬೇಡ ಬೇಡ ಸುಮ್ಮನೆ ಏನಕ್ಕೆ ಅದನ್ನು ತಗೊಳ್ಳೋದು ಅಂತ ಇದ್ದೆ. ಬಟ್ ಟ್ರಸ್ಟ್ ಮೀ, ತಗೊಂಡ್ಮೇಲೆ ನನಗೆ ಎಷ್ಟು ಟೈಮ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ಎಷ್ಟು ಅವರ್ ಸೇವ್ ಆಗುತ್ತೆ ಗೊತ್ತಾ. ಬಟ್ ಕೈಯಲ್ಲಿ ಬಟ್ಟೆ ವಾಶ್ ಮಾಡಬೇಕಾದ್ರೆ ನಾನು ಅಷ್ಟೇ ಆಕ್ಟಿವ್ ಆಗಿದ್ದೆ, ಅದೊಂದು ಎಕ್ಸಸೈಸ್ ಆಗೋದು, ಅದು ಖುಷಿ ಇತ್ತು. ಬಟ್ ಇವಾಗ ಟೈಮ್ ಸಿಗುತ್ತಲ್ವಾ, ಅದು ಇನ್ನೊಂದು ಕಡೆ ಖುಷಿ. ಇನ್ ಕೇಸ್ ಟೆರೆಸ್ ಮೇಲೆ ಏನಾದರೂ ಜಾಗ ಇದ್ದು ಸಪ್ರೇಟ್ ಕಲ್ಲಿದ್ದು ಒಗೆಯೋದಕ್ಕೆಲ್ಲ ಫೆಸಿಲಿಟಿ ಚೆನ್ನಾಗಿದ್ದು ಒಣಗಾಕೋದಾಗಿದ್ದಿದ್ರೆ ಅದೊಂಥರ ನನಗೇನು ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಇಲ್ಲೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲ ಬಾಡಿಗೆ ಮನೆಗಳಲ್ಲೂ ಸಹ ಇದಕ್ಕಂತ ಹೇಳಿ ಸಪ್ರೇಟಾಗಿ ಏನೂ ಮಾಡಿರೋದಿಲ್ಲ ಅಲ್ವಾ. ನಾವು ಬಚ್ಚಲಲ್ಲೇ ಒಕ್ಕೊಬೇಕಾಗುತ್ತೆ. ಅದು ಕೆಲವೊಮ್ಮೆ ಕಂಫರ್ಟ್ ಇರೋದಿಲ್ಲ. ಯಾಕೆ ಕಂಫರ್ಟ್ ಇರೋದಿಲ್ಲ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಂಡೀಷ್ನರ್. ಬಟ್ಟೆ ಒಗೆಯೋದಕ್ಕೆ ಆರಾಮಿರೋದಿಲ್ಲ ಅಂತ ಅಷ್ಟೇನೆ. ಡೋಂಟ್ ಲಾಫ್ ಅಟ್ ಮೈ ಪೂರ್ ಜೋಕ್ಸ್, ಓಕೆ. ಸೊ ಇದೇನು ಗೊತ್ತಾ, ಹಾಗೆ ಸುಮ್ಮನೆ ಇದು ಲಿಕ್ವಿಡ್ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಬ್ಲಿಂಕಿಟಲ್ಲಿ ತರಿಸ್ಕೊಳ್ಳೋಣ ಅಂತ ನೋಡ್ತಿದ್ದೆ. ಯಾಕಂದರೆ ಇಲ್ಲಿ ನಾರ್ಮಲ್ ಶಾಪ್ಗೆ ಹೋಗಿ ತರೋಣ ಅಂದರೆ ಸ್ವಲ್ಪ ಅಂಗಡಿ ದೂರ ಇತ್ತು, ನನಗೂ ಸಹ ಆಫೀಸ್ ಕೆಲಸ ಇತ್ತಲ್ವಾ. ಸೊ ಹಾಗಾಗಿ ಬ್ಲಿಂಕಿಟಲ್ಲಿ ಹಾಗೆ ನೋಡ್ತಿರ್ಬೇಕಾದ್ರೆ ನನಗೆ 2 ಕ್ಯೂಟ್ ಪ್ಲಾಂಟ್ಸ್ ಕಾಣಿಸ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನೊಂಥರ ಪ್ಲಾಂಟ್ ಲವರ್ ಅಂತಲೇ ಹೇಳ್ಬೋದು. ನೋಡಿ ಇಷ್ಟ ಆದರೆ ತೊಗೊಂಡ್ಬಿಡ್ತೀನಿ. ಇದು ಬಟ್ ಒಂದಕ್ಕೆ 80 ರುಪೀಸ್ ಏನೋ ಇತ್ತು. ಇನ್ ಕೇಸ್ ನಾನು ಏನಾದ್ರು ಇದೇ ಕಡಿಮೆ ಅಂದ್ಕೊತೀನಿ ಆನ್ಲೈನಲ್ಲಿ. ಅದೇ ಔಟ್ಸೈಡ್ ಏನಾದ್ರು ತೊಗೊಂಡಿದ್ದಿದ್ರೆ ನಾನು ಇನ್ನೂ ಬಾರ್ಗೈನ್ ಮಾಡ್ತಾ ಇದ್ದೆ. ಏನೋ ಗೊತ್ತಿಲ್ಲ ಏನು ಆಫರ್ ಇತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ 50% ಆಫ್ ಅಂತ ಬಿಟ್ಟಿದ್ರು. ಸೊ ಹಾಗಾಗಿ ನೋಡಿದ ತಕ್ಷಣ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ 2 ಗಿಡ ತೊಗೊಂಡ್ಬಿಟ್ಟೆ. ಒಂದು ಇದು ಜೇಡ್ ಪ್ಲಾಂಟ್ ಅಂತ, ಮತ್ತೆ ಇನ್ನೊಂದು ಲಿಲಿ ಪ್ಲಾಂಟ್ ಅಂತ ಹೇಳಿ ತೊಗೊಂಡೆ. ತೋರಿಸ್ತೀನಿ ರೀ, ಅದು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಏನ್ ಗೊತ್ತಾ, ಇದನ್ನ ನೋಡಿದ್ಮೇಲೆ ನನ್ಗೆ ಅನ್ಸಿದ್ದು ಏನ್ ಗೊತ್ತಾ, ಈ ವರ್ಷದಿಂದ ಎವ್ರಿ ಮಂತ್ ಆಫ್ಟರ್ ಸ್ಯಾಲ್ರಿ ಅಟ್ಲೀಸ್ಟ್ ಮಿನಿಮಮ್ 150 200 ರುಪೀಸ್ನ ಪ್ಲಾಂಟ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಗೊತ್ತು ಇಲ್ಲಿ ಎಲ್ಲ ತುಂಬಾ ಬಿಸಿಲು ಬೀಳೋದಿಲ್ಲ, ಇಡೋದಕ್ಕೂ ಅಷ್ಟೇನೆ ಅಷ್ಟೊಂದು ಜಾಗ ಇರೋದಿಲ್ಲ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಗಿಡಗಳ ಇಂಡೋರ್ ಪ್ಲಾಂಟ್ಸ್ ಆದ್ರೂ ಓಕೆ, ಔಟ್ಡೋರ್ ಅಲ್ಲಿ ಮೇಂಟೈನ್ ಮಾಡುವಂತ ಸಣ್ಣ ಪುಟ್ಟ ಗಿಡಗಳನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಸಹ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ. ಸೊ ಇವಾಗ ನಂದು ಆಫೀಸ್ ಕೆಲಸ ಮುಗಿತಿದ್ದಂಗೆ ನಾನೇನಾದ್ರೂ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕಿಚನ್ ಇಂದಾನೇ ನಾನು ಯೂಶಲಿ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಕಿಚನ್ ಅಷ್ಟು ಮೆಸ್ಸಿ ಆಗೋಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಬಟ್ಟೆ ಒಗೆಯೋದಕ್ಕಾಗಿದ್ದೆ, ಅದ್ರ ಪಾಡಿಗೆ ಅದು ವಾಶ್ ಆಗ್ತಾ ಇರ್ಲಿ, ಅಷ್ಟೊತ್ತಿಗೆ ಮಿಕ್ಕಿದ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದು ಇಲ್ಲಿ ಕಿಚನ್ಗೆ ಬಂದ್ರೆ ಎಲ್ಲಿಂದ ಏನ್ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪಾತ್ರೆ ತೊಳೆಯೋಣ ಅಂದ್ರೆ ತೊಳೆದಿದ್ದ ಪಾತ್ರೆ ಹಾಕೋದಕ್ಕೆ ಟಪ್ ಖಾಲಿ ಇಲ್ಲ. ಸೊ ನೈಟ್ ತೊಳೆದಿದ್ದ ಪಾತ್ರೆಗಳೆಲ್ಲ ಹಾಗೆ ಇತ್ತು. ಸೊ ಫಸ್ಟ್ ಟಬ್ ಖಾಲಿ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿರೋ ಎಲ್ಲ ಪಾತ್ರೆಗಳನ್ನ ತೊಳೆದು ಹಾಕೋದಕ್ಕೆ ಸರಿ ಹೋಗುತ್ತಲ್ಲ ಅಂತ ಹೇಳಿ ನಾನು ತೊಳೆದಿಟ್ಟಿದ್ದ ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ದೀನಿ. ಏನು ಅನ್ಕೊಂಬಿಡಿ ಆಯ್ತಾ. ಕಿಚನ್ ನೋಡಿ ಏನು ಇಷ್ಟು ಗಲೀಜಾಗಿದೆ ಅಥವಾ ಮೆಸ್ಸಿ ಆಗಿದೆ ಅಂತ ಅನ್ಕೊಂಬಿಡಿ. ಏನು ಮಾಡೋಕ್ಕಾಗಲ್ಲ, ಕೆಲವೊಮ್ಮೆ ಹೀಗಾಗುತ್ತೆ. ಯಾವಾಗಲೂ ಎಲ್ಲ ಸಲನೂ ವಿಡಿಯೋಲಿ ಚೆನ್ನಾಗಿರೋದೇ ತೋರಿಸೋದಕ್ಕೂ ಆಗೋದಿಲ್ವಲ್ಲ. ಸೊ ವಿಡಿಯೋಗೋಸ್ಕರ ಅಂತ ಕ್ಲೀನ್ ಮಾಡಿ ತೋರಿಸೋ ಬದಲು ಹೇಗಿರುತ್ತೆ ಹಾಗೆ ತೋರಿಸೋಬೇಕಲ್ವಾ, ರಿಯಾಲಿಟಿ ಅಷ್ಟೇ. ಇದು ನಮ್ಮ ಮನೇಲಿ ಅಷ್ಟೇ ಅಲ್ಲ, ಯೂಶಲಿ ಎಲ್ರ ಮನೆಗೂ ಹಾಗೇ ಆಗುತ್ತೆ.
ಏನು ಗೊತ್ತಾ, ಮಾರ್ನಿಂಗ್ ಬ್ರೇಕ್ಫಾಸ್ಟು, ಆಫ್ಟರ್ನೂನ್ ಲಂಚ್ ಮಾಡಿದ್ದು ಎಲ್ಲ ಇಲ್ಲೇ ಡಂಪ್ ಮಾಡಿಬಿಟ್ಟಿದ್ದೆ ಒಂದ್ಸಲ. ಆಮೇಲೆ ತೊಳ್ಕೊಂಬಿಡೋಣ ಅಂತ. ಯಾವಾಗಲೂ ಈಗಾಗಲ್ಲ, ಕೆಲವೊಮ್ಮೆ ಬೆಳಗ್ಗೆನೆ ಬೇಗ ಏನಾದರೂ ಕೆಲಸ ಆದರೆ ಅಡುಗೆದೆಲ್ಲ ನಾನು ಆಗಿಂದಾಗಲೇ ತೊಳೆದಾಕ್ಬಿಡ್ತೀನಿ. ಇನ್ ಕೇಸ್ 7:15 7 ಗಂಟೆ ಮೇಲಾಗೋದ್ರೆ ನಾನು ಮತ್ತೆ ಲಾಗಿನ್ ಆಗಬೇಕಲ್ವ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಇದನ್ನೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇವಾಗ ಟೈಮ್ ಸಿಕ್ತಲ್ವಾ, ಕೆಲವೊಮ್ಮೆ ಏನು ಮಾಡ್ತೀನಿ ಅಂದರೆ ಮಧ್ಯದಲ್ಲೇ ಬ್ರೇಕ್ ತೊಗೊಂಡು ಯಾವುದಾದ್ರೂ ಒಂದು ಮೂವಿನೋ ಅಥವಾ ಏನಾದರೂ ವಿಡಿಯೋ ಪ್ಲೇ ಮಾಡಿಬಿಟ್ಟು ಇಲ್ಲಿ ಈ ಫಿಲ್ಟರ್ ಕಾಣಿಸ್ತಿದೆಯಲ್ವಾ ಅದ್ರ ಮೇಲೆ ಇಟ್ಬಿಟ್ಟು ನೋಡಿಕೊಂಡು ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಸೊ ಕೆಲವೊಮ್ಮೆ ಹೀಗಾಗುತ್ತೆ, ಏನು ಮಾಡ್ಲಿಕ್ಕಾಗೋದಿಲ್ಲ. ಸೊ ಇದನ್ನೆಲ್ಲ ತೊಳೆದಾಕ್ಬಿಡ್ತಿದ್ದೆ. ಇದನ್ನೆಲ್ಲ ಸ್ವಲ್ಪ ಸ್ಪೀಡಪ್ ಮಾಡ್ತೀನಿ ಆಯಿತಾ. ನೀವು ಪಾತ್ರೆ ತೊಳೆಯೋದನ್ನೇ ಎಷ್ಟು ಅಂತ ನೋಡ್ತೀರಾ, ಏನು ಕಂಟೆಂಟ್ ಇಲ್ವಾ, ಬರೀ ಪಾತ್ರೆ ತೊಳೆಯೋದೇ ತೋರಿಸ್ತಿದ್ದಾರೆ ಅಂತ ನಿಮಗೂ ಬೋರ್ ಹೊಡಿಬಾರ್ದಲ್ವಾ, ಅದಕ್ಕೋಸ್ಕರ ಅಷ್ಟೇ. ಸೊ ಇನ್ ಕೇಸ್ ಏನಾದರೂ ನೀವು ಫಸ್ಟ್ ಟೈಮ್ನ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತೊಳಸಿ ಅಲ್ಲ, ಪಾತ್ರೆ ತೊಳಿತಿದ್ನಲ್ವಾ ಹಾಗೆ ಬೈ ಫ್ಲೋ ಅಲ್ಲಿ ತೊಳಸಿ ಅಂತ ಬಂದ್ಬಿಡ್ತು. ದಟ್ಸ್ ನಾಟ್ ತೊಳಸಿ. ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಈ ಒನ್ ವರ್ಡ್ ಮಿಸ್ಪ್ರೊನೌನ್ಸ್ ಆದರೂ ಸಹ ನಾನು ಇವಾಗ ಮತ್ತೆ ಹೋಗಿ ವಾಯ್ಸ್ ಓವರ್ನ ರಿಟರ್ನ್ ಕೊಡಬೇಕಾಗುತ್ತೆ. ನನ್ಗೆ ಅದೊಂದು ಮೈಭಾರ. ಮತ್ತೆ ಸ್ಟಾರ್ಟ್ ಮಾಡಬೇಕಲ್ವಾ, ಮತ್ತೆ ಏನೇನು ಹೇಳ್ಬೇಕು ಅಂತ ನೆನಪು ಮಾಡ್ಕೊಬೇಕಲ್ವಾ ಅಂತ ಹೇಳ್ಬಿಟ್ಟು ಇನ್ಮೇಲೆ ಏನು ಮಾಡ್ತೀನಿ ಅಂದರೆ ಅದು ಮಿಸ್ಪ್ರೊನೌನ್ಸ್ ಆಗೋ ವರ್ಡ್ಗಳನ್ನ ಇಲ್ಲೇ ಕರೆಕ್ಟ್ ಮಾಡಿಬಿಡ್ತೀನಿ. ದಯವಿಟ್ಟು ಏನೋ ಅನ್ಕೊಂಬಿಡಿ ಆಯಿತಾ. ಮಾತಾಡಬೇಕಾದ್ರೆ ಫಾಸ್ಟಾಗಿ ಮಾತಾಡಬೇಕಾದ್ರೆ ಬೈ ಫ್ಲೋ ಅಲ್ಲಿ ಆ ಥರ ಬಂದ್ಬಿಡುತ್ತೆ. ಕೆಲವೊಮ್ಮೆ ನನ್ನ ವೀಡಿಯೋಸ್ ನೋಡ್ಕೊಂಡು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಎಷ್ಟು ನಗು ಬರ್ತಿರುತ್ತೆ ಗೊತ್ತಾ. ಬಿಕಾಸ್ ಇಟ್ಸ್ ಆಲ್ ನ್ಯೂ ಟು ಮೀ. ನನಗೆ ಅಷ್ಟು ಏನು ಈ ಸೆಲ್ಫಿ ಹುಚ್ಚಾಗಲಿ, ಫೋಟೋ ಹುಚ್ಚಾಗಲಿ, ಕ್ಯಾಮ್ರಾ ಮತ್ತು ವೀಡಿಯೋಸ್ ಎಲ್ಲ ಅಷ್ಟು ಹುಚ್ಚಿಲ್ಲ ಆಯಿತಾ. ಐ ಆಮ್ ನಾಟ್ ಕ್ರೇಜಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ನನಗೆ ಬೇಕಿದ್ರೆ ನೇಚರ್ದು ಫೋಟೋ ತೆಗಿ, ವಿಡಿಯೋ ಮಾಡು ಅಂದರೆ ಅದರಲ್ಲೆಲ್ಲ ಮಾಡ್ತೀನಿ. ನಾನೇ ಸ್ವತಃ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ನನ್ನ ವೀಡಿಯೋಸ್ನ ನಾನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಜವಾಗ್ಲೂ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ದಟ್ ಡೇ ಹ್ಯಾಸ್ ಕಮ್. ಇವತ್ತು ಅದೆಲ್ಲ ಮಾಡ್ತಾ ಇದ್ದೀನಿ. ಏನಂದರೆ ಬರೀ ನನ್ನ ವೀಡಿಯೋಸ್ ಅಷ್ಟೇ ಅಲ್ಲ, ನನ್ನ ಮನೇಲಿ ಗುಡಿಸೋದು, ತೊಳೆಯೋದು ಎಲ್ಲ ಆಗ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಪ್ಲೀಸ್ ಏನು ಕಮೆಂಟ್ ಹಾಕಬೇಡಿ ಆಯಿತಾ. ಒಂದು ರೇಂಜ್ಗೆ ತೊಳೆದಿದ್ದೆಲ್ಲ ಮುಗೀತು ಆಯಿತಾ. ಪಾತ್ರೆ ತೊಳೆದಿದ್ದೆಲ್ಲ ಮುಗೀತು. ಬಟ್ ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ. ಗುಡಿಸ್ಬೇಕು, ಒರೆಸ್ಬೇಕು, ನೈಟ್ ಡಿನ್ನರ್ಗೆ ರೆಡಿ ಮಾಡಬೇಕು. ಈ 4:30 7:30ವರೆಗೂ ನಾನ್ ಸ್ಟಾಪ್ ಕೆಲಸ ಆಗೋಗ್ಬಿಡುತ್ತೆ. ಅನ್ಕೊಳ್ಳೋದು ಅಷ್ಟೇ, ವರ್ಕ್ ಫ್ರಮ್ ಹೋಮ್ ಅಲ್ವಾ, ಆರಾಮ್ ಮಾಡ್ಕೊಬೋದು, ಮನೆ ಕೆಲಸನೂ ಮಾಡ್ಕೊಬೋದು, ಆಫೀಸ್ ಕೆಲಸನೂ ಮಾಡ್ಕೊಬೋದು ಅಂತ ಅನ್ಕೊಳ್ಳೋದು ಈಸಿ. ಬಟ್ ಮಾಡೋರು ಗೊತ್ತು, ಮೈ ಗಾಡ್, 8 ರಿಂದ 9 ಅವರ್ ಕಂಟಿನ್ಯೂಸ್ ಆಗಿ ಆ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಗುರು. ಆಗಲ್ಲ ಗುರು. ಪ್ಲೀಸ್ ಕರೆಕ್ಟ್ ದಟ್ ವರ್ಡ್ ಆಲ್ಸೋ. ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಗುರು. ಶೋಲ್ಡರ್ ಎಲ್ಲ ಪೇಯ್ನ್ ಬಂದ್ಬಿಡುತ್ತೆ, ಬ್ಯಾಕ್ ಎಲ್ಲ ಫುಲ್ ಪೇಯ್ನ್ ಬಂದ್ಬಿಡುತ್ತೆ. ಮತ್ತು ಇನ್ನು ಈ ಕೆಲಸ ಎಲ್ಲ ಮುಗಿದ್ಮೇಲೆ ಊಟ ಮಾಡಿದ ತಕ್ಷಣ ಕಣ್ಣು ಎಳಿತಾ ಇರುತ್ತೆ. ಹೊಟ್ಟೆಗೆ ಒಂದು ಸ್ವಲ್ಪ ಬಿದ್ದರೆ ಸಾಕು, ಕಣ್ಣು ಹಾಗೆ ಎಳಿತಾ ಇರುತ್ತೆ. ಯಾವಾಗ ಮಲ್ಕೊತೀನೋ ಅನಿಸ್ಬಿಡುತ್ತೆ. ಈ ಮಧ್ಯದಲ್ಲಿ ಎಲ್ಲಿ ಎಕ್ಸಸೈಸು, ಎಲ್ಲಿ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇದೇ ಆಗೋಗ್ಬಿಡುತ್ತೆ. ಎಷ್ಟು ಸಲ ಬೆಳಗ್ಗೆ ಎದ್ದಾಗೆಲ್ಲ ಅಂದ್ಕೊಳ್ತೀನಿ, ಏನಾದರೂ ಮಾಡಿ ಇವತ್ತಿಂದಾದರೂ ಏನಾದರೂ ಸಮ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು, ಅಟ್ಲೀಸ್ಟ್ ಸಣ್ಣ ಪುಟ್ಟ ಎಕ್ಸಸೈಸ್ ಆದರೂ ಸ್ಟಾರ್ಟ್ ಮಾಡಬೇಕು, ಒಂಚೂರು ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಬಾಡಿಗೆ ಅಂತ ಎದ್ದೇಳೋದಷ್ಟೇ. ಎದ್ದೇಳು, ಏನೋ ನಾರ್ಮಲ್ ರೊಟೀನ್, ಗಿಡಗಳನ್ನ ನೋಡು, ನೀರು ಹಾಕು, ತಿಂಡಿ ಮಾಡು, ಅಡುಗೆ ಮಾಡು, ಬಾಕ್ಸ್ ತುಂಬ್ಕೊ, ಆಫೀಸ್ಗೆ ಹೋಗು, ಬಾ ಅಷ್ಟೇ. ಬಟ್ ಇವಾಗ ಏನು ಮಾಡಿದ್ದೀನಿ ಗೊತ್ತಾ, ಇನ್ ಕೇಸ್ ಆಫೀಸಲ್ಲೇ ಬ್ರೇಕ್ ಟೈಮ್ ಸಿಗುತ್ತಲ್ವ, ಒಂದು ಅರ್ಧ ಗಂಟೆ ಆದರೂ ನಡಿಬೇಕಪ್ಪ ಅಂದ್ಕೊಂಡು ನಡೀತೀನಿ ಆಯಿತಾ. ಅದು ವಾರದಲ್ಲಿ ಒಂದಿನ ಅಷ್ಟೇ ನಡೆಯೋದು. ವಾರ ಫುಲ್ಲು ತಿನ್ನು ಮಲ್ಗು, ವಾರದಲ್ಲಿ ಒಂದಿನ ಮಾತ್ರ ಅರ್ಧ ಗಂಟೆ ನಡೆದು ಬಿಡು, ಹಂಗಾಗಿ ಹೋಗ್ಬಿಡುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಯಿತಾ. ಮತ್ತು ನಿಮಗೂ ಒಂದು ಕಿವಿ ಮಾತು ಹೇಳ್ತೀನಿ ನೋಡಿ, ಯಾರ್ಯಾರು 25 30 ಎಲ್ಲ ನಿಯರ್ ಇದ್ದೀರಾ ಅಲ್ವಾ. ಸೊ ನೋಡಿ, ಆಫ್ಟರ್ ಹೇಗೆ ಕಾಣ್ತಿದೆ ಅಂತ ಕಿಚನ್, ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಹೌದು, ಅದು ಕಸ ಎಲ್ಲ ಇನ್ನೂ ಎಸ್ದಿಲ್ಲ, ಯಾಕಂದರೆ ಮುದ್ದೆ ತಪ್ಪಲೆ ಎಲ್ಲ ಇನ್ನೂ ತೊಳೆಯೋದಿತ್ತು. ಅದರಲ್ಲಿ ಮುದ್ದೆ ತಳೆ ಎಲ್ಲ ಅಂಟ್ಕೊಂಡಿರುತ್ತಲ್ವ, ಅದನ್ನೆಲ್ಲ ತೆಗೆದು ಹಾಕೋದಿತ್ತು. ಸೊ ಇವಾಗ ಕಸ ಗುಡಿಸಿದಾದ್ಮೇಲೆ ನೆಕ್ಸ್ಟ್ ಬರೋದೆ ಪಾತ್ರೆ ತೊಳೆದಿದ್ದಾದ್ಮೇಲೆ ನೆಕ್ಸ್ಟ್ ಬರೋದೆ ಗುಡಿಸೋದು, ಒರೆಸೋದು. ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೋಂಟ್ ಮೈಂಡ್ ಯಾ. ನನಗೆ ಮತ್ತೆ ಹೋಗಿ ಇನ್ನೊಂದ್ಸಲ ವಾಯ್ಸ್ ಓವರ್ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಅಲ್ಲದೆ ಈ ಮೈಕ್ ಏನು ಗೊತ್ತಾ, ಇದು ಯಾವುದೋ ಮೈಕ್ ತೊಗೊಂಡೆ ಆನ್ಲೈನಲ್ಲಿ, ಅದು 5 ನಿಮಿಷನೂ ಚಾರ್ಜ್ ನಿಲ್ಲೋದಿಲ್ಲ. ಚಾರ್ಜ್ ಹಾಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅದು ವರ್ಕ್ ಆಗೋದಿಲ್ಲ. ಹಾಗಾಗಿ ಒಂಚೂರು ಕಷ್ಟ ಆಗುತ್ತೆ. ಅದನ್ನೆಲ್ಲ ಒಟ್ಟಿಗಾಕೊಳ್ಳಿ. ಗುಡಿಸಿದ್ದಾಯಿತು, ಆಗ್ತಾ ಇದೆ, ಗುಡಿಸಿದಾದ್ಮೇಲೆ ಹಾಗೆ ಮನೆ ಸಹ ಒರೆಸ್ತೀನಿ. ಏನು ಗೊತ್ತಾ, ಇಲ್ಲಿ ಗುಡಿಸಿದಾದ್ಮೇಲೆ ಮತ್ತೆ ಔಟ್ಸೈಡ್ ಹೋಗಿ ಅಲ್ಲಿ ವರಾಂಡ ಎಲ್ಲ ಗುಡಿಸಿ, ಮೆಟ್ಲು ಎಲ್ಲ ಗುಡಿಸಿ ಒರೆಸ್ಬೇಕು. ಸಾಕಾಗೋಗ್ಬಿಡುತ್ತೆ ಒಂದೊಂದ್ಸಲ.
ಏನ್ ಗೊತ್ತಾ, ತುಂಬಾ ಗಲೀಜಾಗಿರೋ ಮನೆ ನೋಡಿದ್ರೆ ನಂಗೆ ಅದಕ್ಕೆ ಅರ್ಧ ತಲೆ ಕೆಟ್ಟೋಗ್ಬಿಡುತ್ತೆ. ನಿಮ್ಗೂ ಹೀಗೇನಾ? ಅದ್ ನೋಡಿದ್ರೇನೆ ನನ್ಗೂ ತುಂಬಾ ಮೆಸ್ಸಿ ಅನ್ಸ್ಬಿಡುತ್ತೆ. ಓ, ಮಿಕ್ಕ ಒರ್ಸಿದ್ದೆಲ್ಲ ಸ್ಕಿಪ್ ಆಗೋಗ್ಬಿಟ್ಟಿದೆ, ವಿಡಿಯೋ ಆಗಿಲ್ಲ, ಆಗಿದೆ ಅನ್ಕೊಂಡಿದ್ದೆ. ಈಗ್ಲೇ ಎಡಿಟ್ ಮಾಡ್ಬೇಕಾದ್ರೇನೆ ನಾನು ನೋಡಿಲ್ಲ. ಸಾರಿ ಬಿಡಿ, ಒರ್ಸೋದೆಲ್ಲ ಏನ್ ಬೇಡ ಅನ್ಸುತ್ತೆ. ಮತ್ತೆ ನಾನಿಲ್ಲಿ ಸ್ನಾನ ಎಲ್ಲ ಆಗಿತ್ತು, ಪೂಜೆನೂ ಆಗಿತ್ತು. ಸೊ ಹಾಗೆ ಅಡಿಗೆ ಮಾಡ್ತಾ ಇದ್ದೆ. ಅಡಿಗೆ ಏನ್ ಮಾಡಿದೆ ಅಂತ ನನಗೂ ನೆನಪಿಲ್ಲ. ಮೇ ಬಿ ಬಸ್ಸಾರ್ ಮಾಡಿದೆ ಅನ್ಕೊಂತೀನಿ. ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಆಮೇಲೆ ನನಗೆ. ನಾನು ಇದು ನೋಡ್ತಿದ್ದೆ, ಸ್ವಲ್ಪ ಕಾಳು ಎಲ್ಲ ಬೇಯಿಸಿಟ್ಟಿದ್ದೆ, ಮಿಕ್ಸ್ ಕಾಳಿತ್ತು ಸ್ವಲ್ಪ. ಸೊ ಅದ್ರದ್ದು ಬಸ್ಸಾರ್ ಮಾಡೋಣ. ಬಸ್ಸಾರ್ ಅಂದ್ರೆ ಎಕ್ಸಾಕ್ಟ್ ಬಸ್ಸಾರ್ ಅಲ್ಲ, ಅದೊಂಥರ ಉಪ್ಸಾರ್ ತರ. ನನ್ನ ವರ್ಷನಲ್ಲಿ ಮಾಡೋ ಬಸ್ಸಾರ್ ಅದು. ಇದು ಏನೂ ಇಲ್ಲ, ತುಂಬಾ ಸಿಂಪಲ್ ಆಯ್ತಾ. ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ, ಒಂದ್ 3 ಇಂದ 4 ಬೇಡಿಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಜೀರಿಗೆ, ಒಂದ್ ಸ್ವಲ್ಪ ಮೆಣಸು, ಹುಣಸೆ ಹಣ್ಣು, ಟೊಮ್ಯಾಟೊ ಈ ತರ ಹಾಕೋದು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಳ್ಳೋದು. ಒಂದ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಬೇಕಿದ್ರೆ ಅಷ್ಟೇ, ಅದು ಆಪ್ಷನಲ್ ಅಷ್ಟೇ. ನಾನು ಕೆಲವೊಮ್ಮೆ ಸ್ವಲ್ಪ ಸಾಂಬಾರ್ ಗಟ್ಟಿ ಬರ್ಲಿ ಅಂದ್ಬಿಟ್ಟು ಅದನ್ನ ರುಬ್ತೀನಿ. ನನ್ನ ವರ್ಷನ್ ಸಾಂಬಾರ್ನ ಕೇಳಲೇಬೇಡಿ, ಯಾಕಂದ್ರೆ ನನ್ಗೆ ಹೆಂಗ್ ಬೇಕು ಹಂಗೆ ನಾನು ಮಾಡ್ಕೊಂಡಿರ್ತೀನಿ, ನನ್ನ ಟೇಸ್ಟ್ಗೆ ತಕ್ಕನಾಗೆ. ಸೊ ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ನಂಗಂತೂ ಸಾಕಾಗೋಗ್ಬಿಟ್ಟಿತ್ತು. ಅದು ಯಾವಾಗ ಈವ್ನಿಂಗ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಸಂಜೆ ಆಗೋಯ್ತು. ಮತ್ತೆ ಸ್ವಲ್ಪ ಹೊಟ್ಟೆ ಲೈಟಾಗಿ ಹಶ್ವಾಗ್ತಾ ಇತ್ತು, ಏನಾದ್ರೂ ಸ್ನಾಕ್ಸ್ ಬೇಕು ಅನ್ನಿಸ್ತಾ ಇತ್ತು. ಬಟ್ ನಮ್ಮನೇಲಿ ಯೂಶಲಿ ಬೇಕು ಅಂದ ತಕ್ಷಣ ಸ್ನಾಕ್ ವಿಕ್ಕಾಗಿ ಸಿಗೋ ಥರ ಈ ಚಿಪ್ಸು, ಬಿಸ್ಕೆಟ್ಟು ಇವೆಲ್ಲ ಸಿಗೋದೇ ಇಲ್ಲ ಬಿಡಿ ನಮ್ಮನೇಲಿ. ಅವೆಲ್ಲ ಯಾವುದೂ ಇರಲಿಲ್ಲ, ಬೇಕ್ರಿ ಐಟಮ್ಸ್ ಆಗಲಿ ಹೊರಗಡೆ ಐಟಮ್ಸ್ ಆಗಲಿ. ಬೇಕಂದ್ರೆ ಏನೂ ಇಲ್ಲ, ನಿನ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ, ಏನಾದರೂ ಬೇಕನ್ನಿಸ್ತಾ, ಲೈಟ್ ಫುಡ್ ಬೇಕಂದ್ರೆ ಫ್ರಿಜ್ ತೆಗೆದ್ರೆ ಹಣ್ಣಿರುತ್ತೆ, ತರಕಾರಿ ಇರುತ್ತೆ, ಬಿಟ್ರೆ ಏನು ಮೊಳಕೆ ಕಟ್ಟಿರೋ ಕಾಳುಗಳಿರುತ್ತೆ. ಮೊಳಕೆ ಕಟ್ಟಿರೋ ಕಾಳಲ್ಲೇ ನಾನೊಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಫಸ್ಟ್ ಇದು ಸಾಂಬಾರ್ಗೆಲ್ಲ ರೆಡಿ ಮಾಡಿ ಇಟ್ಬಿಡೋಣ. ಆಲ್ಮೋಸ್ಟ್ ಟೈಮ್ ಆಗಿತ್ತು ಅನ್ಸುತ್ತೆ, 5:45 ಆಗಿತ್ತು. ಅವಾಗ ಸಾಂಬಾರು ಮಾಡಿ ಇಟ್ಬಿಟ್ಟು ಸ್ವಲ್ಪ ಸಲಾಡ್ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಆಮೇಲೆ ನೈಟ್ ಒಂದು 7:30, 8 o'clockಗೆ ಮುದ್ದೆ ಅಥವಾ ಅನ್ನ ಮಾಡ್ಕೊಬೋದು. ಮುದ್ದೆ ಅನ್ನ ಎರಡು ನಾನು ಮಾಡೋದಿಲ್ಲ, ಎರಡರಲ್ಲಿ ಒಂದು ಮಾಡ್ತೀನಿ ಅಷ್ಟೇ ಅಂದ್ಕೊಂಡು ಸಾಂಬಾರಿಗೆಲ್ಲ ಹುರಿದಿಟ್ಟು ಕಾಳು ಎಲ್ಲ ಬೇಯಿಸಿಟ್ಟಿದ್ದೆ. ಸೊ ಇದು ಸ್ವಲ್ಪ ಹೆಸರು ಕಾಳಿತ್ತು ಅನ್ನಲ್ವಾ ಮೊಳಕೆ ಕಟ್ಟಿರೋದು, ಅದರಲ್ಲಿ ನಾನು ಈ ಥರ ಸಲಾಡ್ ಮಾಡ್ಕೊತೀನಿ. ಏನು ಗೊತ್ತಾ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್. ಹೆಸರು ಕಾಳನ್ನ ತುಂಬಾನು ಮೊಳಕೆ ಬರಿಸ್ಬೇಡಿ, ಅದು ಸಣ್ಣ ಸಣ್ಣ ಮೊಳಕೆ ಕಡಿಮೆ ಬಂದಿರಬೇಕು. ಅದು ಅವಾಗಲೇ ಅದರಲ್ಲಿ ಹೆಚ್ಚಿನ ಪ್ರೋಟೀನ್ ಆಗಿ ಫೈಬರ್ ಇರೋದು. ತುಂಬ ಮೊಳಕೆ ಬಂದರೆ ತಿನ್ಲಿಕ್ಕೂ ಚೆನ್ನಾಗಿರೋದಿಲ್ಲ, ಹೊಟ್ಟೆಲಿ ಗಿಡ ಬೆಳೆದು ಬಿಡುತ್ತೆ. ಸೊ ಆ ಥರ ತಿನ್ನೋದಕ್ಕೆ ಹೋಗ್ಬೇಡಿ, ಕಡಿಮೆ ಮೊಳಕೆ ಬಂದಿರುತ್ತಲ್ಲ ಅವಾಗಷ್ಟೇ ತಿನ್ನಿ. ಹೊಟ್ಟೆಲೆಲ್ಲ ಗಿಡ ಏನು ಬರಲ್ಲ ಆಯ್ತಾ, ಸುಮ್ಮನೆ ತಮಾಷೆ ಮಾಡಿದೆ. ಮತ್ತಿದೆ ಪಾಯಿಂಟ್ನ ಇಟ್ಕೊಂಡು ಕಮೆಂಟ್ ಏನೂ ಹಾಕ್ಬೇಡಿ. ನೋಡಿ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ನೋಡಿ ಇಷ್ಟು ಚಿಕ್ಕ ಚಿಕ್ಕ ಮೊಳಕೆ ಇರಬೇಕು, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದು ಈರುಳ್ಳಿ, ಕ್ಯಾರೆಟು ಒಂದು ಫುಲ್ಲು ಹಾಕ್ಬಿಟ್ಟೆ. ಏನು ಇಷ್ಟೊಂದು ಕ್ಯಾರೆಟಾ ಅಂತ ಅನ್ಕೊಂಬೇಡಿ. ಒಂದು ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ ಕೇಸ್ ಮಕ್ಳಿಗೆ ಏನಾದರೂ ಕೊಡೋದಾದ್ರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಹೇಗಿದ್ರು ಈರುಳ್ಳಿ ಇರುತ್ತಲ್ಲ, ಅದೇ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಸೊ ಸಾಕಾಗುತ್ತೆ. ಇಷ್ಟು ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಚಾಟ್ ಮಸಾಲ ನೀವೆಲ್ಲ ಏನಾದರೂ ಯೂಸ್ ಮಾಡೋದಾದ್ರೆ ಅದನ್ನ ಯೂಸ್ ಮಾಡ್ಬೋದು. ನಾನು ಅದೆಲ್ಲ ಏನು ಹಾಕಲ್ಲ ಗುರು, ನಾನು ಬರೀ ಇಷ್ಟೇ, ತುಂಬ ರಾ ಆಗಿರುತ್ತೆ. ತುಂಬ ಏನು ಫ್ಯಾನ್ಸಿಯಾಗೆಲ್ಲ ಮಾಡೋದಿಲ್ಲ. ಸೊ ನಾನು ಹೀಗಷ್ಟೇ ಮಾಡೋದು. ಸೊ ನೀವು ಸಹ ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಈ ಹೆಸರು ಕಾಳು. ಇನ್ನೊಂದೇನು ಗೊತ್ತಾ, ಹಸಿ ತೆಂಗಿನಕಾಯಿ ಇದಕ್ಕೆ ಹಾಕಿದ್ರೆ ಅಪ್ಪ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನನಗೆ ಈ ಹಸಿಕಾಯಿ ಏನು ಗೊತ್ತಾ, ಇದು ಹಾಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರನೇ ನಾನು ಹೆಸರು ಕಾಳು ಸಲಾಡ್ ಮಾಡೋದು. ನನಗೆ ಹೆಸರು ಬೇಳೆಗಿಂತ ಇದೇ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ ಇವಾಗ. ಅವಾಗೆಲ್ಲ ಜಾಸ್ತಿ ವೀಕ್ಲಿ ಒನ್ಸ್ ಹೆಸರು ಬೇಳೆ ಮಾಡ್ಕೊಂಡು ತಿಂತಾ ಇದ್ದೆ, ಚೆನ್ನಾಗಿರುತ್ತೆ. ಅದೊಂಥರ ಹಸಿ ಸಲಾಡ್ ಫ್ಲೇವರ್ ಎಲ್ಲ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ನನಗೆ ವೆಜ್ ಸಲಾಡ್ ಇದೆಲ್ಲ ಒಂಥರ ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ, ಹೊಟ್ಟೆನೂ ತುಂಬುತ್ತೆ, ಮನಸ್ಸು ತುಂಬುತ್ತೆ ಅನ್ನೋ ಥರ ಫೀಲ್ ಕೊಡುತ್ತೆ. ಸೊ ನಾನು ಇಲ್ಲಿ ನನಗೆ ಮತ್ತು ಹಸ್ಬೆಂಡ್ ಇಬ್ರಿಗೂ ಮಾಡ್ಕೊತಾ ಇದ್ದೆ. ಏನಿಬ್ರಿಗೆ ಇಷ್ಟೊಂದು ಮಾಡ್ಕೊತೀರಾ ಅಂತ ಅನ್ಕೊಂಬೇಡಿ ಪ್ಲೀಸ್, ಯಾಕಂದರೆ ನಾನು ಈ ಥರ ಪಲ್ಯಗಳು ಇವೆಲ್ಲ ಸ್ವಲ್ಪ ಜಾಸ್ತಿನೇ ತಿಂತೀನಿ, ಅದನ್ನ ಊಟದ ಥರನೇ ಮಾಡ್ತೀನಿ ನಾನು. ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ತಿಂತೀನಿ. ಸೊ ಡೋಂಟ್ ಮೈಂಡ್ ಫಾರ್ ದಟ್. ನೀವು ಅಷ್ಟೇ, ಅವ್ರು ಅದನ್ಕಂತಾರೆ ಇದನ್ಕೊಂತಾರೆ ಅಂತ ಎಲ್ಲ ಅನ್ಕೊಂಬೇಡಿ. ತಿನ್ನೋದು ನಿಮ್ಮ ಇಷ್ಟ ಆಯ್ತಾ, ಹೊಟ್ಟೆ ತುಂಬ ನಿಮ್ಗೆ ಏನು ಬೇಕೋ ಅದನ್ನು ತಿನ್ನಿ. ಸಾಂಬಾರಿಗೆಲ್ಲ ರುಬ್ಬಿಟ್ಟಿದ್ದೆ, ಅದನ್ನು ಒಗ್ಗರಣೆ ಹಾಕ್ತಿದ್ದೆ ಅನ್ಕೊಂತೀನಿ. ಅದು ತಿಂದಿದ್ದಾದ್ಮೇಲೆ ಒಗ್ಗರಣೆ ಹಾಕಿ ಮಿಕ್ಕಿದ ಕೆಲಸ ಮಾಡ್ಕೊತಾ ಇದ್ದೆ. ಏನು ಗೊತ್ತಾ, ನೋಟ ಪರರಿಚ್ಛೆ, ಊಟ ನಮ್ಮಿಚ್ಛೆ. ನಮ್ಗೆ ಏನು ಬೇಕು, ಎಷ್ಟು ಬೇಕೋ ಅಷ್ಟನ್ನು ನಾವೇ ತಿನ್ಕೊಬೇಕು. ನಮ್ಗೆ ಇಷ್ಟ ಆಗಿದ್ದನ್ನ ನಾವು ತಿನ್ನಬೇಕು. ಅದಕ್ಕೋಸ್ಕರ ನೋಡಿ, ಇಲ್ಲಿ ಒಂದ್ ಕಡೆ ಬಸ್ಸಾರು ಆಯ್ತು. ಈ ಬಸ್ಸಾರು ನೈಟ್ಗಾಗುತ್ತೆ, ಮತ್ತೆ ನೆಕ್ಸ್ಟ್ ಡೇಗೆ ಆಫ್ಟರ್ನೂನ್ಗೂ ಸಹ ಅನ್ನ ಮಾಡಿದ್ರೆ ಆಫೀಸ್ಗೆ ಇದೇ ಸಾಂಬಾರ್ ತಗೊಂಡೋಗ್ತೀವಿ.
ಒಂಥರ ಸಾಂಬಾರೆಲ್ಲ ಇದ್ದರೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ತಬಕ್ಕಂತ ತಗೊಂಡೋಗಿ ಸಿಂಕಿಗೆ ಸುರಿಯಲ್ಲ ಫ್ರೆಂಡ್ಸ್, ಯೂಸ್ ಆಗುತ್ತೆ ಅದು ಮನೆಯಲ್ಲಿ ನೆಕ್ಸ್ಟ್ ಡೇಗೆ ಅಥವಾ ನೈಟ್ಗೆ ಎಲ್ಲ ಯೂಸ್ ಮಾಡ್ಕೊತೀವಿ. ಏನು ವೇಸ್ಟ್ ಮಾಡೋದಿಲ್ಲ. ಇರೋದು ಇಬ್ಬರೇ ಆಗಿರೋದ್ರಿಂದ ನನಗೆ ಕ್ವಾಂಟಿಟಿ ಚೆನ್ನಾಗಿ ಗೊತ್ತಾಗುತ್ತೆ, ವೇಸ್ಟ್ ಮಾಡೋದಿಲ್ಲ. ಒಂದು ಕಡೆ ಕಾಳು ಒಗ್ಗರಣೆ ಹಾಕ್ತಿದ್ದೆ, ಇನ್ನೊಂದು ಕಡೆ ಸಾಂಬಾರು ರೆಡಿ ಆಗಿತ್ತು. ಸೊ ಇದು ಕುದಿ ಬಂದಮೇಲೆ ಒಗ್ಗರಣೆ ಹಾಕಿ ಇಳಿಸೋದು, ಕಾಳು ಒಗ್ಗರಣೆ ಎಲ್ಲ ಆದಮೇಲೆ ಎತ್ತಿಟ್ಟು ಮುದ್ದೆ ಮಾಡೋದಷ್ಟೇ. ಸೊ ಇದಾಗಿತ್ತು ಇವತ್ತಿನ ದಿನಚರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ, ಬಟ್ ಗೊತ್ತಿಲ್ಲ ಇಷ್ಟ ಆಗಿರುತ್ತೋ ಇಲ್ವೋ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ನನಗೆ ಸಬ್ಸ್ಕ್ರೈಬರ್ಸ್ ಬೇಕು, ಸಬ್ಸ್ಕ್ರೈಬರ್ಸ್ ಜೊತೆಗೆ ವ್ಯೂಸ್ ಸಹ ಬೇಕು. ಏನೋ ಒಂದು ಉಚ್ಚಾಟಿಕೆಯಲ್ಲೋ ಅಥವಾ ಒಂದು ಪ್ಯಾಷನ್ನಲ್ಲೋ ಏನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಆಯಿತಾ ಯೂಟ್ಯೂಬ್. ಇವಾಗ ಏನಾದರೂ ಮಾಡಿ ಗೋಲ್ ರೀಚ್ ಆಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಒಂದು ಫೋಟೋನು ತೆಗೆದಿದ್ದೊಳಗೆ ಇವಾಗ ವಿಡಿಯೋ ಆನ್ ಮಾಡ್ಕೊಂಡು ಊರಲ್ಲಿರೋದೆಲ್ಲ ಶೂಟ್ ಮಾಡ್ಕೊಂಡದೇ ಆಗೋಗ್ಬಿಟ್ಟಿದೆ. ಯಾವತ್ತು ಯಾರ ಹತ್ರ ಮಕ್ಕ ಕೂಗಿಸ್ಕೊತೀನಿ ಅಂತ ನನಗೂ ಗೊತ್ತಿಲ್ಲ. ನನಗೆ ಒಂದೊಂದ್ಸಲ ನಗು ಬರುತ್ತಾಯ್ತಾ, ಏನಪ್ಪ ಇದು ಹಿಂಗಾಗೋಗ್ಬಿಟ್ಟಿದೆ ಅಂತ. ನಾನು ಏನೋ ಅಷ್ಟು ವಿಡಿಯೋ ಎಲ್ಲ ಮಾಡ್ಕೊಳಲ್ವಲ್ಲ, ಇವಾಗ ಪ್ರತಿಯೊಂದನ್ನು ಮಾಡೋದೆಲ್ಲ ವಿಡಿಯೋ ಮಾಡ್ತಾ ಇದ್ರೆ ನನಗೆ ನಗು ತಡೆಯೋಕ್ಕಾಗೋದಿಲ್ಲ, ಹಂಗಾಗುತ್ತೆ. ಏನು ಮಾತು ನಗ್ತಾಳೆ ಅಂತ ಅನ್ಕೊಂಬಿಡಿ ಪ್ಲೀಸ್. ನನಗಿರೋದೇ ಹಂಗೇನೆ. ನನಗೆ ಯಾಕಂದರೆ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ವೀಡಿಯೋಸ್ ನಾನೇ ನೋಡ್ಕೊತಿದ್ನಲ್ಲ, ಸೊ ಹಾಗಾಗಿ ನನಗೆ ನಗು ತುಂಬ ಬರ್ತಾ ಇತ್ತು. ಹೇಳಿ ಕೇಳಿ ಇದು ಹೇಗಿರುತ್ತೋ ಆಗ ರಿಯಾಲಿಟಿ ವಿಡಿಯೋ ಅಷ್ಟೇ. ಸೊ ಇದರಲ್ಲಿ ಎಡಿಟಿಂಗ್ ಎಲ್ಲ ಏನಿಲ್ಲ, ಹೆಂಗಿರುತ್ತೆ ಹಂಗೆ ತೋರಿಸಿದ್ದೀನಿ, ಏನಿರುತ್ತೆ ಅದೇ ಹೇಳಿದ್ದೀನಿ. ಸೊ ಇವಾಗ ಮುದ್ದೆಗೆ ಇಡ್ತೀನಿ. ಅನ್ನ ಹೇಳಿದ್ನಲ್ವ, ಮುದ್ದೆ ಇದ್ದರೆ ಅನ್ನ ಏನು ಮಾಡೋದಿಲ್ಲ ಅಂತ. ಯಾಕಂದರೆ ಬೆಳಗ್ಗೆನೂ ಅನ್ನ ತಿನ್ನು, ಮಧ್ಯಾಹ್ನನೂ ಅನ್ನ ತಿನ್ನು, ಮತ್ತೆ ನೈಟು ಅನ್ನನೇ ತಿನ್ನು ಅಂದರೆ ಬರೀ ಹೊಟ್ಟೆ ಬರುತ್ತೆ ಅಷ್ಟೇ. ಆಲ್ರೆಡಿ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಒಂದು ಏಜ್ ಅಂದಮೇಲೆ ಅದಷ್ಟು ಬರ್ತಾನೆ ಇರುತ್ತೆ. ಅದನ್ನು ಕಟ್ ಮಾಡಿ ಆಗೋದಿಲ್ವಲ್ಲ. ಒಂಚೂರು ಎಕ್ಸಸೈಸ್ ಅಂತ ಸ್ಟಾರ್ಟ್ ಮಾಡಿದ್ರೆ ಕರಗಬಹುದೇನೋ. ನೋಡೋಣ, ಮುಂದೆ ಬೇಕೇ ಬೇಕು ಅನ್ಸಿದ್ರೆ ಖಂಡಿತ ಕರಗಿಸೋಣ. ಸೊ ಮುದ್ದೆ ಇಟ್ಟಿದ್ದೆ, ಮುದ್ದೆಗೂ ಸಹ ನನ್ನ ಕೈಯಲ್ಲೇ ಒಂದೊಂದ್ಸಲ ಅಳತೆ ನೋಡ್ತೀನಿ. ಡೋಂಟ್ ಲವ್ ಫಾರ್ ದಟ್. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.